ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾವೀಗ ಜಸ್ಟ್ ಏನಾತ ನಾವು ಅಣ್ಣ ಒಂದು ಎಕ್ಸಾಮ್ ಬರೋಕೆ ಹೋಗಿದ್ದೆ. ಎಕ್ಸಾಮ್ ಮುಗಿಸ್ಕೊಂಡು ಹುಬ್ಳಿಯಿಂದ ಧಾರವಾಡಕ್ಕೆ ಬಂದ. ನಾನು ಅರ್ಜೆಂಟಾಗಿ ಒಂದು ಆಕ್ಸೆಸರೀಸ್ ಹಾಕ್ಸ್ಬೇಕಿತ್ತು ಗಾಡಿಗೆ. ಎದಕ್ಕೆ ಇಷ್ಟು ಅರ್ಜೆಂಟ್ ಆಕ್ಸೆಸರೀಸ್ ಹಾಕ್ಸತ್ತೀನಿ? ಹುಬ್ಳಿಗೆ ಇದು ಬೆಂಗಳೂರದಾಗ ಇರೋವ ಧಾರವಾಡದಾಗ ಇದಕ್ಕೆ ಹಾಕ್ಸತ್ತಾನ ಅಂತಂದ್ರೆ ಒಂದು ಸಡನ್ನಾಗಿ ಒಂದು ರೈಡ್ ಪ್ಲ್ಯಾನ್ ಆಗಿತ್ತು. ಸೊ ಎಲ್ಲರೂ ಹೋಗೋಣ, ನೀ ಗಾಡಿ ತೊಗೊಂಬಂದ್ಬಿಡಪ್ಪ, ಕನ್ಫರ್ಮ್ ಮಾಡಿಬಿಡೋಣ ಅಂದರೆ ನಾ ವಿತೌಟ್ ಆಕ್ಸೆಸರೀಸ್ ರೈಡಿಗೆ ಬರೋಂಗಿಲ್ಲ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಆಕ್ಸೆಸರೀಸ್ ಹಾಕ್ಸಿದ್ರೆ ತಡಿಪ ಫಸ್ಟ್ ಅಂತ ಹೇಳಿ ಆಕ್ಸೆಸರೀಸ್ ಹಾಕ್ಸೋಕೆ ಹೊಂಟೇನಿ. ಧಾರವಾಡದಾಗ ನನಗೆ ಬೆಸ್ಟ್ ಶಾಪ್ ಸಿಕ್ಕಿತ್ತು ಅಂದರೆ ನಿನ್ನೆ ಆಲ್ರೆಡಿ ಹೋಗಿ ನಾ ಆಕ್ಸೆಸರೀಸ್ ನೋಡ್ಕೊಂಡು ಬಂದೇನೆ. ಆದರೆ ಇಂಜಿನ್ ಗಾಡಿ ಬಿಟ್ಟು ನಾವು ಉಳ್ಕಿದ್ದೆಲ್ಲ ಹಾಕ್ಸತ್ತೇನೆ. ಎದಕ್ಕಂದ್ರೆ ಅದಕ್ಕೂ ಒಂದು ರೀಸನ್ ಐತಿ. ಇಂಜಿನ್ ಗಾಡಿ ಬಿಟ್ಟು ಎದಕ್ಕಂದ್ರೆ ನಾ ನಿನ್ನೆ ಫಸ್ಟ್ ಸರ್ವಿಸ್ ಬಿಟ್ಟಿದ್ದೆ ಗಾಡಿ. ಫಸ್ಟ್ ಸರ್ವಿಸ್ ಬಿಟ್ಟೇನಿ. ಫಸ್ಟ್ ಸರ್ವಿಸ್ ಮುಗಿಸ್ಕೊಂಡು ನಿನ್ನೆ ರಾತ್ರಿ ಗಾಡಿ ತೊಗೊಂಬಂದೆ. ನನಗೆ ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ಗಾಡಿ ಒಳಗೆ ಇಶ್ಯೂ ಐತ್ರಿ ಅಂದ್ರೆ. ನಾ ಏನು ಇಶ್ಯೂ ಐತಿ ಅಂತಂದು ಕೇಳಿದಾಗ ಅವ್ರು ಏನಂದ್ರೆ, ನಿಮ್ದು ಇಂಜಿನ್ ಕ್ರಾಸ್ ಕುಂತೈತಿ ಗಾಡಿ ಒಳಗೆ ಅಂದ್ರೆ. ಕ್ರಾಸ್ ಕುಂತೈತಿ, ಅದ್ರ ಸಂಬಂಧ ನಾನು ರೈಟ್ ಸೈಡ್ ಪೂಲ್ ಆಗತ್ತದ ಅಂತಂದು ಹೇಳಿ ಅವ್ರಿಗೆ ಇಶ್ಯೂ ರೈಸ್ ಮಾಡಿದ್ದೆ. ನನ್ನ ಗಾಡಿ ಹಿಂಗೆ ರೈಟ್ ಸೈಡ್ ಪೂಲ್ ಆಗತ್ತೈತಿ, ಸ್ವಲ್ಪ ನೋಡ್ರಿ ಅಂತಂದು ಹೇಳಿ ಅವರೆಲ್ಲ ನೋಡಿ ಚೆಕ್ ಮಾಡಿ ನನಗೆ ಹೇಳಿದ್ರು. ಏನಂದ್ರೆ, ನಿಮ್ಮ ಗಾಡಿ ರೈಟ್ ಸೈಡ್ ಪೂಲ್ ಆಗತ್ತೈತೆ ಅಂದರೆ ನಿಮ್ದು ಇಂಜಿನ್ ಕ್ರಾಸ್ ಕುಂತೈತಿ. ಸೊ ನಾನು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್, ಅದ್ರ ಸಂಬಂಧ ನಾವು ಅದನ್ನೆಲ್ಲ ಈಗ ಏನದು ಕಂಪ್ನಿಯವ್ರಿಗೆ ಕಳಿಸ್ಬೇಕು ಪೂರ ನಮಗಂದ್ರೆ ಅವ್ರು ಆಯ್ತು ತಗೋರಂಗಾರ ಅಂತಂದು ಹೇಳಿ ಸುಮ್ಮನಾಗೇನಿ. ಅದ್ರ ಸಂಬಂಧ ಈಗ ನಂದು ಟ್ರಿಪ್ಪು ಪ್ಲ್ಯಾನ್ ಐತಿ. ಅವ್ರೇನಂದ್ರೆ ಗಾಡಿಗೆ ಏನು ಇಶ್ಯೂ ಇಲ್ಲ, ಬಟ್ ರೈಟ್ ಸೈಡ್ ಫುಲ್ ಆಗ್ತಿರೈತಿ, ಕೈ ಬಿಟ್ಟು ಓಡ್ಸಕ್ಕೆ ಹೋಗ್ಬೇಡ್ರಿ ಗಾಡಿ ಅಂತಂದು ಹೇಳಿದ್ರು ಅವರು. ನಾ ಓಕೆ ಆಯ್ತು ತಗೋ ಅಂತಂದು ಹೇಳಿ ಸುಮ್ಮನಾದೆ. ಈಗ ಅದಕ್ಕೆ ಹೋಗಿ ಇಂಜಿನ್ ಗಾಡಿ ಬಿಟ್ಟು ಬೇರೆದೆಲ್ಲ ಹಾಕ್ಸ್ಬೇಕು. ಇವ್ರು ಮತ್ತು ಆಮೇಲೆ ಇಂಜಿನ್ ಗಾಡಿ ಹಾಕ್ಸಿದ್ದಕ್ಕೋ ನೀವು ಇಂಜಿನ್ ಗಾಡಿ ಹಾಕ್ಸಿದ್ದಕ್ಕೋ ಹಿಂಗೆ ಆಗೈತೆ ಅಂದ್ರೆ ರಾಯಲ್ ಎನ್ಫೀಲ್ಡ್ ಹೇಳಕ್ಕೆ ಬರೋಂಗಿಲ್ಲ. ನಾ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಹಾಕ್ಸತ್ತಿಲ್ಲ, ಒರಿಜಿನಲ್ ಹಾಕ್ಸತ್ತಿಲ್ಲ, ಬೇರೆದು ಹಾಕ್ಸತ್ತೀನಿ. ನೋಡೋಣ ಯಾವ್ದು ಹಾಕ್ಸತ್ತೇನೆ ಅಂತಂದ್ರೆ ಹೋಗಿ ಬೆಸ್ಟ್ ಯಾವ್ದು ಅನ್ನಿಸ್ತೈತಿ ನೋಡೋಣ. ಅಲ್ಲಿ ಅವ್ರ ಕಡೆ ವೆರೈಟಿ ಅದಾವೆ. ಏನು ಹೈಪರ್ ರೈಡರ್ ಐತಿ, ಮೋಟೋ ಟಾರ್ಕ್ ಐತಿ, ಮತ್ತು ಒಳ್ಳೆ ಲಿಜೆಂಡ್ರಿ ಕಸ್ಟಮ್ಸ್ ಐತೆ ಅವ್ರ ಕಡೆ. ಸ್ಟೋಕೋನೆಲ್ಲ ಬ್ರ್ಯಾಂಡ್ ಅವ್ರ ಕಡೆ ಅದಾವೆ. ಅವು ಇಷ್ಟಿದ್ರಾಗ ಯಾವ್ದು ಬ್ರ್ಯಾಂಡ್ ಬೆಸ್ಟ್ ಅನಿಸ್ತೈತಿ, ಯಾವ್ದು ಸೂಟ್ ಆಕೈತಿ ಅದ. ಇನ್ನೊಂದು ಏನಂದ್ರೆ ನಮಗೆ ಡಿಸೈನ್ ಕಾಂಪ್ಯಾಕ್ಟ್ ಇರ್ಬೇಕು. ಈಗ ಒಂದು ರೀತಿ ಇರಿಟೇಟ್ ಆಗ್ಬಾರ್ದು ಅದನ್ನು ನೋಡಿದ್ರು ನಮಗೆ ಬೆಸ್ಟ್ ಇದ್ದಿದ್ದು ನೋಡೇ ಹಾಕಿಸ್ಬೇಕು. ಹೋಗಿ ನೋಡೋಣ, ಬೆಸ್ಟ್ ಪ್ರೈಸ್ದಾಗ ಸಿಗೋದೇ ಅನ್ನಿಸ್ತಾನಲ್ಲ. ನಾನು ನಿನ್ನೆ ಹೋಗಿ ಆಲ್ರೆಡಿ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಅದೇ ನನ್ನ ಫ್ರೆಂಡ್ ಶಾಪ್ ಅದೇ, ಫ್ರೆಂಡ್ ಅವರ ಬ್ರದರ್ ಏನೋ ಅದಾರಂತ. ಅದಕ್ಕೆ ಅವ್ರು ನನಗೆ ಇಲ್ಲಿ ನೋಡಿದೆ ಐತೆ ಅಂತ ತೋರಿಸಿದ. ಅವಾಗ ಗೊತ್ತಾಯ್ತು ನನಗೆ. ಮತ್ತು ಅವ್ರು ಇಂಟ್ರ್ಯಾಕ್ಷನ್ ಮಾಡೋದು ಬೆಸ್ಟ್. ನೀವು ಹೋಗಿ ನನಗೂ ಸ್ವಲ್ಪ ಡೌಟ್ಸ್ ಇದ್ದು ಅವ್ರಿಗೆಲ್ಲ ಕೇಳಿದೆ. ಅವ್ರು ನನಗೆ ಆ ವೇದಾಗ ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ರೀತಿಯೆಲ್ಲ ನನಗೆ ಇಷ್ಟ ಆಯ್ತು. ಅದಕ್ಕೆ ಹೋಗಿ ಅವ್ರ ಕಡೆನ ಹಾಕ್ಸಿದ್ರೆ ಆಯ್ತು. ಯಾಕಂದ್ರೆ ನನಗೂ ಎಮರ್ಜೆನ್ಸಿ ಇತ್ತು ಗಾಡಿ ಹಾಕ್ಸಕ್ಕೆ. ಇದನ್ನು ಕ್ರ್ಯಾಶ್ ಕಾರ್ಡ್ಸ್ ಇವೆಲ್ಲ ಈಗೇನು ಆಪ್ಷನ್ ಇಲ್ಲ. ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹಾಕ್ಸಕ್ಕಂದ್ರೆ ಈಗ ನನಗೂ ಆಗೋದೇ ಇಲ್ಲ. ಜಾಬ್ ರಜಾ ಸಿಗ್ಬೇಕು, ಆಗೋಂಗಿಲ್ಲ. ಇನ್ನು ಗಾಡಿಗೆ PPF ಆಗಿಲ್ಲ, PPF ಮಾಡಿಸ್ಬೇಕು. ನಂದು ರೈಡ್ ಈಗ ಇದೇ ವೀಕ್ದಾಗ ಸೊ ಪ್ಲ್ಯಾನ್ ಮಾಡ್ಯಾರ. ಅದ್ರ ಸಂಬಂಧ ನಾನು ಸ್ಕಿಪ್ ಮಾಡೋಕೆ ಆಗಂಗಿಲ್ಲ. ಇದು ನಾ ಹಾಕ್ಸೋ ಶಾಪ್ ಏನಪ್ಪ ಅಂತಂದ್ರೆ ಇದು ಭಾಷಾ ಮಿಷನ್ ಹೋಗೋ ರೋಡ್. ಇಲ್ಲೇ KPS ಸ್ಕೂಲ್ ಐತಿ. KPS ಸ್ಕೂಲ್ ಲೆಫ್ಟ್ ತೊಗೋಬೇಕು. ಇಲ್ಲೇ KPS ಸ್ಕೂಲ್ ಮ್ಯಾಗ ಐತೆ ಅಂದ್ರೆ ಇಲ್ಲೇ ಲೆಫ್ಟಿಗೆ. ಇಲ್ಲೇ ಡೌನ್ ಸೈಡ್ ಹೋಗುವಲ್ಲಿ ಬೈಕ್ ಬಾರ್ಬರ್ ಅಂತಂದು ಶಾಪ್ ಐತಿ. ಹಾಂ, ಇಲ್ಲೈತೆ ನೋಡು ಬೈಕ್ ಬಾರ್ಬರ್ ಅಂತಂದು ಹೇಳಿ. ಇಲ್ಲೇ KPS ಸ್ಕೂಲ, ಈ ಕಡೆ ಸಂಗಮ್ ಸರ್ಕಲ್ ಹೋಗೋ ರೋಡ. ಇಲ್ಲಿ ಬೈಕ್ ಬಾರ್ಬರ್ ಅಂತಂದೇಳಿ ಶಾಪ್ ಐತಿ. ಇಲ್ಲಿ ನೋಡ್ಬೋದು ನೀವು. ಇದು ನಮ್ಮ ಫ್ರೆಂಡ್ ಅವ್ರದ್ದು ಬ್ರದರ್ನ ಅವ್ರ ಮನೆ ಇವರು ಇದಾರೆ, ಪರಿಚಯದವ್ರು ಇದ್ದಾರೆ. ಸೊ ಅದಕ್ಕೆ ನಾವು ಇಲ್ಲೇ ಬಂದಿದ್ವಿ. ನೋಡೋಣ ಬರ್ರಿ ಒಳಗೆ ಏನೇನೈತೆ. ಈ ಬೈಕ್ ಬಾರ್ಬರ್ ಶಾಪ್ದಾಗ ಇಲ್ಲಿ ನೋಡ್ಬೋದು ನೀವು ಎಲ್ಲ ಪ್ರೀಮಿಯಮ್ ಹೆಲ್ಮೆಟ್ಸ್ ಅದಾವೆ. ಎಕ್ಸಾರ್ ಐತಿ, ವೆಗಾ ಐತಿ, ಮತ್ತು ಒಳ್ಳೆ ಸ್ಟಡ್ಸ್ ಅದಾವೆ. ಈ ಕಡೆ ಸ್ಟಡ್ಸ್ SMK ಆಲ್ಮೋಸ್ಟ್ ಎಲ್ಲ ಹೆಲ್ಮೆಟ್ಸು ಕವರ್ ಆಗ್ಯಾವೆ ಇಲ್ಲೇ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲೇ ರೈನಾಕ್ಸದ ಬ್ಯಾಗ್ಸ್, ರೈನಾಕ್ಸದ ಇದನ್ನಪ್ಪ ನಮ್ಗೆ ಸೇಫ್ಟಿಗೆ ಬೇಕಂತ ನೀ ಗಾರ್ಡ್ಸ್ ಎಲ್ಲ ಇವ್ರ ಕಡೆ ಅವೈಲೇಬಲ್ ಐತಿ. ಬಂದು ವಿಸಿಟ್ ಮಾಡಿರಿ. ನನಗೆ ಹುಬ್ಳಿ ಧಾರವಾಡದಾಗ ನಾವೆಲ್ಲ ರೆಫರ್ ಮಾಡಿ ಇದು ನೋಡಿದಾಗ ಈ ಬೆಸ್ಟ್ ಶಾಪ್ ಅನ್ನಿಸ್ತಾನೆ. ಅದಕ್ಕೆ ಇಲ್ಲೇ ಆಕ್ಸಸರೀಸ್ ಹಾಕ್ಸಿ ನಾನು ಬೈಕಿಗೂ. ನಾನು ಇಲ್ಲಿ ನೋಡ್ಬೋದು ಇಲ್ಲಿ ಹ್ಯಾಂಡಲ್ ಬಾರ್ಸ್ ಮತ್ತು ಒಳ್ಳೆ ಹೆಡ್ಲೈಟ್ ಕ್ಲೈಮ್ಸ್
ಎಲ್ಲ ಅವೈಲೇಬಲ್ ಐತಿ ಇದ್ರೊಳಗೆ. ಎಕ್ಸಾಸ್ಟ್ ನೋಡಿಲ್ಲ ಇಷ್ಟು ಹೋಗ್ಕೊಂಡು ವೆರೈಟಿ ಇಟ್ಟಾರಿಲ್ಲ ಎಕ್ಸಾಸ್ಟದ. ಮತ್ತು ಒಳ್ಳೆ ಏನೇನಂತೂ ನೋಡಿ ಇಲ್ಲಿ KYT ಸಾಲಕ್ಕೆ ಎಲ್ಲ ಫುಲ್ ಎಲಿಮೆಂಟ್ಸ್. ಹಿಂದ್ಗಡೆ ಟಾಪ್ ಬಾಕ್ಸ್ ಐತಿ ಪೂರ ಲಗೇಜ್ ಕ್ಯಾರಿ ಮಾಡೋಕ್ಕೆ. ಮತ್ತು ಇವ್ರ ಕಡೆ ಸ್ಕಾಲಾ ಗಿಯರ್ಸ್, ರೈಡಿಂಗ್ ಜಾಕೆಟ್ ಮತ್ತು ಸ್ಕಾಲಾದ ಐತಿ, ಎಕ್ಸಾರ್ದು ಐತಿ, ರೈನಾಕ್ಸ್ದು ಅವೈಲೇಬಲ್ ಐತಿ ಇವ್ರ ಕಡೆ. ಮತ್ತು ನಾನು ಇವ್ರ ಕಡೆ ಮೊಬೈಲ್ ಹೊಡ್ರು ಇವ್ರ ಕಡೆನೇ ಹಾಕ್ಸಿದೆ ಕೀಲಾಕ್. ಒಟ್ಟು ಆಲ್ಮೋಸ್ಟ್ ನೀವು ರೈಡಿಂಗ್ ಮಾಡೋಕೆ ಏನೇನು ಮೇನ್ ಬೈಕಲ್ಲ ಎಲ್ಲ ಇವ್ರ ಕಡೆ ಈ ಶಾಪ್ದಾಗ ಐತಿ. ಬಂದು ವಿಸಿಟ್ ಮಾಡಿರಿ. ಹುಬ್ಳಿ ಧಾರವಾಡದವ್ರು ಯಾರು ಇದ್ದೀರಿ ಬೈಕ್ ಬಾರ್ಬರ್ ಶಾಪ್ ಅಂತಂದು ಇವ್ರ ಲೊಕೇಶನ್ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಮರಿಬೇಡ್ರಿ. ನನಗೂ ಈಗ ಕ್ರಾಶ್ ಕಾರ್ಡೆಲ್ಲ ಹಾಕ್ಸಿದಲ್ಲ, ನನಗೆ ಅವ್ರು ಹಾಕ್ಸಿದ್ದು ಬೆಸ್ಟ್ ಪ್ರೈಸ್ದಾಗ ಹಾಕೊಟ್ಟಾರೆ, ಏನು ಇದನ್ನಿಲ್ಲ. ಮತ್ತು ಒಳ್ಳೆ ಅವ್ರ ಇಂಟ್ರಾಕ್ಷನ್ನು ಚಲೋ ಮಾಡಿ ಹಿಂಗೆ ನಿಮ್ದೇನಾರ ಇದು ಇಶ್ಯೂ ಇತ್ತು ಈ ಬರ್ರಿ ಇಷ್ಟು ಹಿಂಗೆ ಇದನ್ನ ಇರ್ತೈತಿ ವ್ಯಾರಂಟಿ, ಇದ್ರ ಮ್ಯಾಗ ಹಿಂಗೆ ಫಿಸಿಕಲ್ ಇದನ್ನೇನಾರ ಫಿಸಿಕಲ್ ಡ್ಯಾಮೇಜ್ ಆದ್ರೆ ವ್ಯಾರಂಟಿ ಅವೈಲೇಬಲ್ ಇಲ್ಲ, ಏನೇನೈತಿ ಎಲ್ಲ ನನಗೆ ಕ್ಲಿಯರಾಗಿ ಅವ್ರ ನಂದು ಡೌಟ್ಸ್ ಏನೈತೆ ಎಲ್ಲ ಕ್ಲಿಯರ್ ಮಾಡಿರ. ಬಂದು ವಿಸಿಟ್ ಮಾಡಿರಿ. ಇಲ್ಲೇ ನಮ್ದು ಫಸ್ಟ್ ನಾ ಏನೇನು ಹಾಕ್ಸತ್ತೇನೆ ಅಂತಂದರೆ ಹೈಪರ್ ರೈಡರ್ದು ಹಿಮಾಲಯನದ ರೇಡಿಯೇಟರ್ ಗಾರ್ಡ್ ಹಾಕ್ಸತ್ತೀನಿ. ಮತ್ತೊಂದು ಹೊಳ್ಳೆ ಹಾಕಬೇಕು, ಇದು ಹೈಪರ್ ರೈಡ್ರದ್ದು ಸ್ಕೈಲರ್ ಹೈಪರ್ ರೈಡ್ರ್ ಅಂತಂದು ಹೇಳಿ. ಇದು ಹಿಂದಿಂದ ಲಗೇಜ್ ಬೇಸ್ ಸ್ಟ್ಯಾಂಡ್ ಹಾಕತ್ತೀನಿ. ಅದು ರೇಡಿಯೇಟರ್ ಗಾರ್ಡ್ ಅಂತೂ ಫುಲ್ ಹಾಕೈತಿ, ಇದು ಸ್ವಲ್ಪ ಹೆವಿ ಐತಿ. ಈಗ ನಮ್ಮ ಗಾಡಿದೆಲ್ಲ ನಾವು ಆಲ್ಮೋಸ್ಟ್ ಮುಗಿಸಿದೆ. ಇಂಜಿನ್ ಗಾರ್ಡ್ ಒಂದು ಬಿಟ್ಟು ನಾ ಎಲ್ಲ ಗಾಡಿದ ಆಕ್ಸೆಸರೀಸ್ ಎಲ್ಲ ಮುಗಿಸೇನೆ. ಈಗ ಏನೇನು ಹಾಕ್ಸೇನೆ ಅಂತ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಮುಂದೆ ಕಡೆ GPS ಮೌಂಟ್, ಆಮೇಲೆ ಬೋಬೋದ ಮೊಬೈಲ್ ಹೋಲ್ಡ್ರ ವಿತ್ ಡ್ಯಾಂಪರ್ ಇದೆ. ಸೊ ವೈಬ್ರೇಷನ್ ಆಗಂಗಿಲ್ಲ, ಮೊಬೈಲ್ ಏನದು ಇದನ್ನು ಹಾಳಾಗಂಗಿಲ್ಲ ಅಂತಂದು ಹೇಳೋ ಮೊಬೈಲ್. ಇಲ್ಲೇ ಹಿಂಗೆ GPS ಮಾಡೋಕ್ಕೆಲ್ಲ ಮೋಟರ್ ಟೋರ್ಕದ ಹಾಕ್ಸೀನಿ. ಇದು ಬೋಬೋದ. ಮತ್ತೊಳ್ಳೆ ಇದು ಹೈಪರ್ ರೈಡ್ರದ ರೇಡಿಯೇಟರ್ ಗಾರ್ಡ್. ಇದೇ ತೊಗೊಂಡ್ರೆ ಇದು ಫುಲ್ ಹಲ್ಕವು ಲೈಟ್ ಆ್ಯಂಡ್ ವೇಟ್ ಐತೆ, ಅಷ್ಟು ವೇಟು ಇಲ್ಲ. ಇನ್ನೊಂದೇನೋ ಗಾಡಿಗೆ ವೇಟ್ ಆತಂದ್ರೆ ಇದು ಮೊದಲೇ ವೇಟ್ ತಡ್ಯಾಕೆ ಆಗಂಗಿಲ್ಲ, ಮುಕ್ಲರಿ ವಜ್ಜೆ ಐತಿ. ಇದು ಅಷ್ಟು ವೇಟ್ ಇಲ್ಲ, ಲೈಟ್ ಆ್ಯಂಡ್ ವೇಟ್ ಐತಿ. ನೆಕ್ಸ್ಟ್ ಲೆಜೆಂಡ್ರಿ ಕಸ್ಟಮರ್ದು ಬ್ಯಾಸ್ ಪ್ಲೇಟ್ ಆಪ್ಷನ್ ಇಲ್ಲ ನೋಡ್ಬೋದು. ಇದೇನಂದ್ರೆ ನಾನು ಲೆಜೆಂಡ್ರಿ ಕಸ್ಟಮರ್ಸ್ ಎದಕ್ಕೆ ಹಾಕ್ಸಿದೆ ಅಂತಂದ್ರೆ ಇದ್ರ ಒಳಗಡೆ ಏನಂದ್ರೆ ಇಲ್ಲಿ ಪಾರ್ಟ್ ಅದ ಪಾರ್ಟಿಷನ್ ಅದ ನೋಡ್ಬೋದು ಇಲ್ಲಿ. ಸೊ ಇದು ಸಪ್ರೇಟ ಇದು ಸಪ್ರೇಟ್ ಐತಿ. ಈಗ ಅಕಸ್ಮಾತ್ ಏನಾರ ಕಲ್ಲದು ಬಡಿತಂದ್ರೆ ಅವ್ರು ಎಕ್ಸಾಂಪಲ್ ತೋರಿಸಿದ್ರು, ಅವ್ರು ಫುಲ್ ಕವರ್ ಆಗಿದ್ದು ಬ್ಯಾಸ್ ಪ್ಲೇಟ್ ಒಂದೇ ಇದನ್ನಿತ್ತು, ಒಂದೇ ಬ್ಯಾಸ್ ಪ್ಲೇಟ್ ಇತ್ತು ಕವರ್ ಆಗಿದೆ. ಬಟ್ ಅವ್ರಿಗೆ ಇಲ್ಲಿ ಏನೋ ಜೋರ್ಸಮಿಗೆ ಬರ್ದಿದ್ದಕ್ಕೆ ಇವೆಲ್ಲ ಮುರಿದಿದ್ವಿ. ಇಲ್ಲಿ ಹಿಂಗೆ ಪಾರ್ಟಿಷನ್ ಅದಾವ ಇವೆಲ್ಲ ಮುರಿದಿತ್ತೀವಿ. ಇವಿಷ್ಟು ಮುರಿದು ಹೊರಗೆ ಬಂದಿತ್ತು. ಅವಾಗ ಪೂರಾ ಚೇಂಜ್ ಮಾಡ್ಬೇಕು. ಇವ್ರು ಆಯಿಲ್ ಚೇಂಜ್ ಮಾಡಬೇಕಂತಂದ್ರೆ ಇವರು ರಾಯಲ್ ಎನ್ಫೀಲ್ಡ್ದವರು ಇದನ್ನೆಲ್ಲ ತೆಗಿಬೇಕಾ ಹಂಗೆ ಅಂತಾರೆ. ಸೊ ಇದಷ್ಟು 3 ಸ್ಕ್ರೂ ಉಚ್ಚಿದ್ರೆ ಅಂದ್ರೆ ಓಪನ್ ಆಗಿಬಿಡ್ತೈತಿ. ಬೆಸ್ಟ್ ಅದ್ರ ಸಂಬಂಧ ಇದನ್ನು ಹಾಕ್ಸಿದ್ದೆ. ಒಂದು ರೇಡಿಯೇಟರ್ ಗಾರ್ಡ್, ಬ್ಯಾಸ್ ಪ್ಲೇಟ್, ಮತ್ತು ಒಳ್ಳೆ ಮೊಬೈಲ್ ಹೋಲ್ಡ್ರೆ, ಮತ್ತು GPS ಮೌಂಟ್. ಹಿಂದ್ಗಡೆ ಹೈಪರ್ ರೈಡ್ರದೆ ನೋಡಿ, ನಾವು ಆಲ್ಮೋಸ್ಟ್ ಸ್ಕೈಲರ್ ಟ್ರಿಪರ್ ಶೋರ್ ಹಿಂದಿನ ನೋಡಿ ಇದು ಹಿಂದ್ಗಡೆ ಬೇಸ್ ಸ್ಟ್ಯಾಂಡ್ ಹಾಕ್ಸನ್ ಇದ್ರದ್ದು ಹೈಪರ್ ರೈಡರ್ ಸ್ಕೈಲರ್ ಹೈಪರ್ ರೈಡ್ರದೆ. ಬಟ್ ಏನಂದ್ರೆ ಇದೆ ಇಲ್ಲೆಲ್ಲ ಬಬಲ್ಸ್ ಬಂದವು, ಇಲ್ಲೆಲ್ಲ ನೋಡ್ಬಂದಿವೆ, ಇಲ್ಲೆಲ್ಲ ಬಬಲ್ಸ್ ಬಂದವಲ್ಲ. ಅವ್ರು ಏನಂತಂದ್ರೆ ಇದನ್ನು ತಗೋರಿ, ಅಲ್ಲೇ ಬೆಂಗ್ಳೂರ್ದಾಗ ಇದನ್ನೈತಿ, ಬೆಂಗ್ಳೂರ್ದಾಗ ಅವ್ರದ್ದು ಶಾಪ್ ಐತಿ. ಸೊ ಹೈಪರ್ ರೈಡರ್ ಶಾಪ್ ಹೋಗ್ರಿ, ನಾ ಬಿಲ್ ಕೊಡ್ತೀನಿ, ಅವ್ರು ಇಮಿಡಿಯೇಟ್ ನಿಮ್ಗೆ ರಿಪ್ಲೇಸ್ ಮಾಡಿ ಬೇರೆ ಪೀಸ್ ಕೊಡ್ತಾರೆ. ಆ ಪೀಸು ಚೆಕ್ ಮಾಡಿ ತಗೋರಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ನನಗೂ ಈಗ ನೆಸೆಸರಿ ಇಟ್ಟು ನಾನು ಧಾರವಾಡಿಂದ ಬೆಂಗ್ಳೂರು ಹೋಗ್ಬೇಕಂದ್ರೆ ಲಗೇಜ್ ಐತಿ, ಲಗೇಜ್ ಹೆಂಗೋ ಇಲ್ಲಿ ಅದ್ರ ಸಂಬಂಧ ಆಯ್ತು ಅಂತಂದು ಹೇಳಕ್ಕೆ ಹೊಂಟೇನಿ. ಈಗೆಲ್ಲ ಇದನ್ನು ಹಾಕ್ಸ್ಕೊಂಡೇನಿ, ಆಲ್ಮೋಸ್ಟ್ ಮುಗೀತು. ಸ್ವಲ್ಪ ಬಜೆಟ್ ಎಲ್ಲ ನಂಗೆ ಬೆಸ್ಟ್ ಪ್ರೈಸ್ದಾಗ ಮಾಡಿ ಕೊಟ್ಟಾರವ್ರೆ. ಒಳಗಡೆ ಹೋಗಿ ಎಷ್ಟು ಪ್ರೈಸ್ ಆಗೈತೆ ಅಂತ ನಿಮ್ಗೆ ತೋರಿಸ್ತಾರೆ. ಹಾಂ, ಗಾಡಿಗಂತೂ ಆಕ್ಸೆಸರಿ ಹಾಕ್ಸಂಗೆ ಆಗ್ತಾ. ಈಗ ನಮ್ದು ಫುಲ್ಲಿ ಲೋಡೆಡ್ ಅನ್ನೋಕೆ ಬರೋಂಗಿಲ್ಲ, ಅರ್ಧ ಲೋಡೆಡ್ ಆಗ್ತೈತೆ ನಮ್ಮ ಗಾಡಿಗೆ. ಇನ್ನು ಕ್ರ್ಯಾಶ್ ಕಾರ್ಡ್ ಬಿತ್ತಂದ್ರೆ ಆಲ್ಮೋಸ್ಟ್ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು ನಾವು ಗಾಡಿ. ಒಂದು ಅವಾಗ ಕ್ರ್ಯಾಶ್ ಕಾರ್ಡ್ ಇವ್ರ ಗಾಡಿ ಇಂಜಿನ್ ಸೊಡ್ಕೊಂತೈತಿ ಅನ್ನೋತಾರ. ಅದೇ ಇಂಜಿನ್ ಹೆಂಗೆ ಸೊಡ್ಕೊಂಡಿರ್ತೈತಿ ಅಂತಂದು ಹೇಳಿ ನನಗೆ ರಾಯಲ್ ಎನ್ಫೀಲ್ಡ್ ಮೇಲೆ ಈಗ ನನಗೆ ಹೇಟ್ ಚಾಲೋಗೈತಿ. ಹೇಟನ್ನು ಫುಲ್ ನಸೀಬ್ ನೋಡಿ ನನ್ನ ಗಾಡಿಗೆ ಹಿಂಗೆ ಆಗುತ್ತೆ. ನನ್ನ ನಸೀಬ್ ಸರಿ ಇಲ್ಲೋ ಏನೋ ಅವ್ರ ಸರಿ ಇಲ್ಲೋ ಅದಾಗ ಗೊತ್ತಾಗುತ್ತೆ. ಮತ್ತು ಬರ್ರಿ ನಡೀತೈತಿ, ಏನು ಗೊತ್ತಾಗಿಲ್ಲ. ಲೈಫ್ದಾಗ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರ್ತಾವಂತೆ. ನನ್ನ ಲೈಫಾಗ ಪ್ರಾಬ್ಲಮ್ ಆಗಿತ್ತು, ಲೈಫ್ದಾಗ ಪ್ರಾಬ್ಲಮ್ಸ್ ಇರೋ ಕಡೆ ಲೈಫಾಗ ಪ್ರಾಬ್ಲಮ್ ಆಗುತ್ತೆ. ನಾನು ಹಂಗೆ ಅದಕ್ಕೆ ಹೋಗಿ ಎಲ್ಲ ಪ್ರಾಬ್ಲಮ್ ಎಟ್ರ ಲಪಡ ಮಾಡ್ತಾನೆ